ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೂಕೋಸು ಪಲ್ಯನ ಮಾಡ್ಕೊತಾ ಇದ್ದೆ, ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಆಯಿಲ್ ಕಾದ ನಂತರ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ, ಟೊಮೆಟೊ ಇದನ್ನೆಲ್ಲ ಲೈಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೇ ಕೊತ್ತಂಬರಿ ಪುಡಿ, ಖಾರದ ಪುಡಿ, ಅರಿಶಿನದ ಪುಡಿ ಹಾಗೆ ಗರಂ ಮಸಾಲೆ ಪುಡಿ ಇದನ್ನೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಈಗಾಗಲೇ ಬೇಯಿಸಿಟ್ಕೊಂಡಿರೋ ಹೂಕೋಸನ್ನು ಅದಕ್ಕೇ ಹಾಕ್ಕೋತಾ ಇದ್ದೀನಿ. ಹೂಕೋಸಿನ ಪಲ್ಯ ಎಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದ್ರೂ ಕೂಡ ಅದರಲ್ಲಿ ಹುಳ ಇರೋದ್ರಿಂದ ಮಾಡ್ಕೊಳ್ಳೋಕೆ ಒಂಥರನೇ ಅನ್ನಿಸ್ತಾ ಇರುತ್ತೆ. ಈ ರೀತಿ ವಿಧಾನದಲ್ಲಿ ಮಾಡೋದ್ರಿಂದ ಹೂಕೋಸಲ್ಲಿರ್ತಕ್ಕಂಥ ಹುಳನ ನಾವು ಈಸಿಯಾಗೆ ತೆಗಿಬೋದು. ಅಂದರೆ ಒಂದು ಪಾತ್ರೆಗೆ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡು ಅದಕ್ಕೆ ಹೂಕೋಸು ಹಾಕ್ಕೊಂಡು ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ಅದರಲ್ಲಿರೋ ಹುಳಗಳೆಲ್ಲ ಸತ್ತೋಗ್ತವೆ. ಹಾಗೆ ಮಾಡಿಕೊಂಡ್ರೆ ಅದಕ್ಕೋಸ್ಕರನೇ ನಾನು ಹೂಕೋಸು ಪಲ್ಯ ಮಾಡುವಾಗ ಯಾವಾಗಲೂ ಹಾಗೆ ಮಾಡ್ಕೊಂಡೇ ಪ್ರಿಪೇರ್ ಮಾಡ್ಕೊತಾ ಇರ್ತೀನಿ. ಇದಕ್ಕೆ ನಾನು ಚಪಾತಿಯನ್ನು ಮಾಡ್ಕೊತಾ ಇದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.